ಹಾಯ್ ಹಲೋ ವೆಲ್ಕಮ್ ಟು ಲಾಸ್ ಆಫ್ ಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ನೀವೇನಾದರೂ ಜಿಯೋ ಯೂಸರ್ ಆಗಿದ್ದರೆ ನಿಮಗೆ ಮುಂದೊಂದು ದಿನ ಈ ರೀತಿಯ ಪ್ರಾಬ್ಲಮ್ ಫೇಸ್ ಆಗ್ಬೋದು ಫ್ರೆಂಡ್ಸ್. ಅದಕ್ಕಾಗಿ ನೀವು ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಏನಿದೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ಜಿಯೋ ಯೂಸರ್ ಆಗಿದ್ದರೆ ನಿಮ್ಮ ಜಿಯೋ ಫೋನಿಗೆ ಜಿಯೋ ಕ್ವಾಲಿಟಿಯನ್ನು ಸೆಟ್ ಮಾಡಬೇಕಂದ್ರೆ ಈ ರೀತಿಯಾಗಿ ಪ್ರೀಮಿಯರ್ ವರ್ಷನನ್ನು ಪರ್ಚೇಸ್ ಮಾಡಿ ಅಂತ ಈ ರೀತಿಯ ಪ್ರೀಮಿಯರ್ ವರ್ಷನನ್ನು ಪರ್ಚೇಸ್ ಮಾಡಿದ್ದ ನಿಮಗೆ ಈ ರೀತಿಯ ಸಮಸ್ಯೆನ ಬರ್ಬೋದು ಫ್ರೆಂಡ್ಸ್. ಯಾಕಂದರೆ ಅಫಿಷಿಯಲ್ ಆಗಿ ಮೈ ಜಿಯೋ ಹಾಕೋದು ಜಿಯೋ ಕಂಪ್ನಿಯವ್ರು ಏನು ಮಾಡಿದ್ದಾರೆ ಏನಂದರೆ ಫ್ರೆಂಡ್ಸ್, ನೀವು ಜಿಯೋ ಟ್ಯೂನ್ ಸೆಟ್ ಮಾಡ್ತೀರಿ ಫ್ರೆಂಡ್ಸ್. ಒಮ್ಮೆ ಸೆಟ್ ಮಾಡೋದು ಫ್ರೆಂಡ್ಸ್, 1 ಮಂತ್ನಲ್ಲಿ 30 ಡೇಸಲ್ಲಿ ಒಮ್ಮೆ ಒಂದು ಸಲ ಜಿಯೋ ಕಾಲರ್ ಟ್ಯೂನನ್ನು ನೀವು ಚೇಂಜ್ ಮಾಡೋದು ಫ್ರೆಂಡ್ಸ್. ಅದಕ್ಕಿಂತ ಹೆಚ್ಚಾಗಿ ಚೇಂಜ್ ಮಾಡಿದ್ರೆ ನೀವು ಮೈ ಜಿಯೋ ಆ್ಯಪ್ನಲ್ಲಿ ನೀವೇನು ಪ್ರೀಮಿಯರ್ ಪರ್ಚೇಸ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಇದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಅದರ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕಂದ್ರೆ ಫ್ರೆಂಡ್ಸ್, ಮತ್ತು ಪ್ರೀಮಿಯರ್ ಪರ್ಚೇಸ್ ಮಾಡಬೇಕು ಫ್ರೆಂಡ್ಸ್. ಎಲ್ಲರ ಹತ್ರ ಪ್ರೀಮಿಯರ್ ಪರ್ಚೇಸ್ ಮಾಡಬಾರ್ದು. ಯಾಕಂದರೆ ಹಲವಾರು ಯೂಟ್ಯೂಬ್ನಲ್ಲಿ ಹಲವಾರು ಫೇಕ್ ವಿಡಿಯೋಗಳು ಇದಾವೆ ಫ್ರೆಂಡ್ಸ್. ಆ ನಂಬರ್ ಹಾಕಿದ್ರೆ ಈ ರೀತಿ ಆಗ್ತದೆ, SMS ಮಾಡಬೇಕು, ಆ ರೀತಿ ಮಾಡಬೇಕು, ಆ ಆ್ಯಪ್ ಯೂಸ್ ಮಾಡಬೇಕು, ಈ ಆ್ಯಪ್ ಯೂಸ್ ಮಾಡಬೇಕು. ಇದರಿಂದ ನಿಮ್ಮ ಸೆಕ್ಯೂರಿಟಿ ಪ್ರೈವೇಸಿಗೆ ಏನೋ ಪ್ರಾಬ್ಲಮ್ ಆಗೋದು ಫ್ರೆಂಡ್ಸ್. ಯಾಕಂದರೆ ನಾವು ಒಂದು ಒಳ್ಳೆ ಉಪಯೋಗ ಹೇಳ್ತೇನೆ ಫ್ರೆಂಡ್ಸ್. ಬೇರೆ ನೀವು ಮಂತ್ನಲ್ಲಿ ಒಮ್ಮೆ ಚೇಂಜ್ ಮಾಡಿ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಒಂದು ಮಂತ್ನಲ್ಲಿ 5-6 ಸಲ ಚೇಂಜ್ ಮಾಡ್ತೀವಿ ಅಂದರೆ ಖಂಡಿತವಾಗಿ ನೀವು ಪ್ರೀಮಿಯರ್ ಪರ್ಚೇಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ಹಿಂಗೆ ಹೇಳ್ತಾನೆ ನೀವು ಅನ್ಕೋಬೋದು ಫ್ರೆಂಡ್ಸ್. ಆದರೆ ಪ್ರೀಮಿಯರ್ ಖಂಡಿತ ಪರ್ಚೇಸ್ ಮಾಡಿ, ನಿಮ್ಮ ಪ್ರೈವೇಸಿಗೆ ಯಾವುದೇ ರೀತಿ ಧಕ್ಕೆ ಆಗಿಲ್ಲ. ನಾನು ಹಲವಾರು ಬಾರಿ ಅವ್ರು ಹೇಳಿದಂತೆ ಟ್ರೈ ಮಾಡಿದ್ದೀನಿ, ಯಾವುದೂ ಉಪಯೋಗ ಆಗೋದು ಫ್ರೆಂಡ್ಸ್. ನಿಮ್ಮ ಟೈಮು ವೇಸ್ಟ್ ಮಾಡ್ಕೋಬೇಡಿ, ನೀವು ಪ್ರೀಮಿಯರ್ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಮಂತಲ್ಲಿ ಒಮ್ಮೆ ನಿಮ್ಮ ಕಾಲರ್ ಟ್ಯೂನನ್ನು ಚೇಂಜ್ ಮಾಡಿ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಅಂತ ನಾನು ನನ್ನ ಫೋನಿನಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಒಂದು ಧಮಾಕದಾರ ಇಂಟ್ರೋದೊಂದಿಗೆ ಫ್ರೆಂಡ್ಸ್ ನೀವಾದರೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೂಲಕ ನೀವು ಮಾಡಿರೋ ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಂದು ಧಮಾಕದಾರ ಇಂಟ್ರೋದೊಂದಿಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್. ನೀವು ನಿಮ್ಮ ಫೋನಿನಲ್ಲಿರೋ ಮೈ ಜಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಫೋನಿನಲ್ಲಿರುವ ಮೈ ಜಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ. ಓಪನ್ ಮಾಡಿಕೊಂಡ ನಂತರ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನಿಮ್ಮ ನಂಬರು, ನಿಮ್ಮ ಪ್ಲ್ಯಾನಿಂಗು, ಎಕ್ಸ್ಪೈರ್ ಡೇಟ್ ತಿಳಿಸಿ ಮೇಲೆ ತೆಳಗೆ ಮೈ ಜಿಯೋ ರೀಚಾರ್ಜ್, ಜಿಯೋ ಟ್ಯೂನು, ಜಿಯೋ ಕೇರ್ ಮೇನ್ಸ್ ಅಂತ ಬರುತ್ತೆ. ಇಲ್ಲಿ ಜಿಯೋ ಟ್ಯೂನ್ಸ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಜಿಯೋ ಟ್ಯೂನನ್ನು ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಓಪನ್ ಮಾಡಿದ ನಂತರ ಸ್ವಲ್ಪ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಸರ್ಚ್ ಜಿಯೋ ಟ್ಯೂನ್ಸ್ ಅಂತ ಬರುತ್ತೆ. ನಿಮಗೆ ಇಷ್ಟವಾದ ಜಿಯೋ ಟ್ಯೂನನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಕೊಂಡ ನಂತರ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ಇಲ್ಲಿ ಒಂದು ಜಿಯೋ ಟ್ಯೂನನ್ನು ತೆಗೆದುಕೊಂಡು ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಈ ರೀತಿ ಓಪನ್ ಆಗುತ್ತೆ. ನಾವು ಸ್ವಲ್ಪ ಸೌಂಡನ್ನು ಕಮ್ಮಿ ಇಡ್ತೀನಿ. ಇದಕ್ಕೆ ಕಾಪಿರೈಟ್ ಕ್ಲೇಮ್ ಬರುವ ಸ್ವಲ್ಪ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ಸೌಂಡ್ ಕಮ್ಮಿಬಿಟ್ಟು ನಾನು ನಿಮಗೆ ಜಿಯೋ ಟ್ಯೂನ್ ಪ್ಲೇ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ. ಇದು ಪ್ಲೇ ಆಗೋದು ಫ್ರೆಂಡ್ಸ್. ನಾನು ಮತ್ತೊಂದು ಸಾಂಗನ್ನು ಸಹ ತೋರಿಸ್ತೀನಿ ಫ್ರೆಂಡ್ಸ್. ನಾನು ನಿಮಗೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಸಾಂಗ್ ಪ್ಲೇ ಮಾಡಿಕೊಂಡು ನಿಮಗೆ ಯಾವುದು ಬೇಕೋ ಆ ಸಾಂಗನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾದ ರಿಂಗ್ಟೋನ್ ನಮಗೆ ಇಷ್ಟ ಆಯ್ತು ಅಂದರೆ ಫ್ರೆಂಡ್ಸ್ ನೀವು ನೋಡ್ಕೊಂಡು ಈ ರೀತಿ ಸೆಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ತೋರಿಸ್ತಾ ಇದೆ ಯುವರ್ ಜಿಯೋ ಟ್ಯೂನ್ ಹ್ಯಾಸ್ ಬಿನ್ ಸೆಟ್ ಆನ್ ಯುವರ್ ಮೊಬೈಲ್ ನಂಬರ್. ನನ್ನ ಮೊಬೈಲ್ ನಂಬರ್ ತೋರಿಸ್ತಾ ಇದೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಫೋನಿನಲ್ಲಿ ಜಿಯೋನಲ್ಲಿ ಈ ರೀತಿಯಾಗಿ ನೋಡೋದು ಮೆಸೇಜು ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಜಿಯೋ ಟ್ಯೂನನ್ನು ಒಂದು ಮಂತಲ್ಲಿ ಒಂದು ಸಲ ನೀವು ಸೆಟ್ ಮಾಡೋದು ಅಂತ ಈ ರೀತಿಯಾಗಿ ಬರುತ್ತೆ. ನಾನು 1 ಮಂತಿಂದ ಸೆಟ್ ಮಾಡಿದೆ ಫ್ರೆಂಡ್ಸ್. ರಿಟರ್ನಿಗೆ 1 ಮಂತ್ ಆಯಿತು ನಾನು ಸೆಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀವು ಸೆಟ್ ಮಾಡೋದು ಅಂತ. ಈ ರೀತಿಯಾಗಿ ಮಂತಲ್ಲಿ ಒಮ್ಮೆ ಸೆಟ್ ಮಾಡಿದ ಫ್ರೆಂಡ್ಸ್ ಇನ್ನೊಂದು ನಾನು ನಿಮಗೆ ಸೆಟ್ ಮಾಡೋದು ತೋರಿಸ್ತೀನಿ. ಅದಕ್ಕೆ ಸೆಟ್ ಆಗೋದಿಲ್ಲ. ಯಾಕಂತಂದರೆ ಇಲ್ಲಿ ನಾನು ನಿಮಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ. ಇದರ ತೆಳಗಿಂದ ಒಂದು ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇದರ ಕೆಳಗಡೆ ಪ್ಲೇ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಸಾಂಗನ್ನು ಪ್ಲೇ ಮಾಡಿ ತೋರಿಸ್ತೀನಿ. ನಾನು ಸೆಟ್ ಮಾಡಿ ತೋರಿಸ್ತೀನಿ. ಇದು ಸೆಟ್ ಆಗಲ್ಲ, ನನಗೇನು ತೋರಿಸ್ತಾ ಇದೆ ಅಂತ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಿಮಗೆ ಪ್ರೀಮಿಯರ್ ಪರ್ಚೇಸ್ ಮಾಡೋಕ್ಕಂತ ಈ ರೀತಿಯಾಗಿ ನಿಮ್ಮ ಪಾಪಪ್ ಆ್ಯಡ್ ಆಗುತ್ತೆ. ಯಾಕೆ ತೋರಿಸಿದೆ 45 ಪರ್ ಮಂತ್ ತೋರಿಸಿದೆ. ಇಲ್ಲಿ ತೋರಿಸಿದೆ 59 ಫಾರ್ 1 ಮಂತ್ ಅಂತ ತೋರಿಸಿದೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ನಿಮಗೆ ಕ್ಲಿಕ್ ಮಾಡಿಕೊಂಡು UPI ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಪೇ ಮಾಡಿದ ನಂತರ ನಿಮಗೆ 1 ಮಂತ್ ನಂತರ ರಿನ್ಯೂವಲ್ ಆಗುತ್ತೆ. ನೀವು ಹೋಗಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಉಳಿದ್ರಲ್ಲಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮೈ ಜಿಯೋ ಆ್ಯಪ್ನಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಜಿಯೋ ಟ್ಯೂನನ್ನು ಸೆಟ್ ಮಾಡೋದು, ಅದರಿಂದ ಪ್ರಾಬ್ಲಮ್ ಯಾವ ರೀತಿ ಕ್ಲಿಯರ್ ಮಾಡೋದು ಅಂತ ತಿಳಿದುಕೊಂಡು ಫ್ರೆಂಡ್ಸ್. ಹಾಗಾದರೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋ ಬಂದು ಲೈಕ್ ಮಾಡಿ,
ಹಾಗೆ ಇನ್ನೂವರೆಗೆ ಅದರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಐತೆ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸ್ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಅಲ್ಲಿ ಫ್ರೆಂಡ್ಸ್.